ಸಿಟಿ ರವಿ ವಿರುದ್ಧದ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್ನ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಬಿಜೆಪಿ ನಾಯಕರು ಸಿಐಡಿಯಿಂದಲೂ ಕೂಡ ನ್ಯಾಯ ಸಿಗಲ್ಲ ಅಂತಿದ್ದಾರೆ. ತನಿಖೆ ವಿಚಾರವಾಗಿ ಕೂಡ ಜಟಾಪಟಿ ನಡೀತಾ ಇದೆ. ತನಿಖೆ ಗೊಂದಲ ಮಧ್ಯೆ ಸಿಐಡಿಗೆ ಸಿಟಿ ರವಿ ಕೇಸ್ ವರ್ಗಾವಣೆ. ಅಶ್ಲೀಲ ಪದ ಬಳಕೆ ಆರೋಪ, ಹಲ್ಲೆಗೆ ಯತ್ನ, 2 ಕೇಸ್ ಸಿಐಡಿ ಹೆಗಲಿಗೆ. ಅಶ್ಲೀಲ ಪದ ಬಳಕೆ ಆರೋಪ ಕೇಸ್, ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಪ್ರಕರಣ. 2 ಕೇಸ್ಗಳನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಸದನದೊಳಗೆ ಮಾತನಾಡಿದ್ದಾರೆ ಎನ್ನಲಾದ ಪ್ರಕರಣವನ್ನ ಯಾರು ತನಿಖೆ ನಡೆಸಬೇಕೆಂಬ ಬಗ್ಗೆ ಜಿಜ್ಞಾಸೆ ಇದೆ. ಶಾಸಕಾಂಗದ ವ್ಯಾಪ್ತಿಗೆ ಬರುತ್ತೋ ಕಾರ್ಯಾಂಗದ ವ್ಯಾಪ್ತಿಗೆ ಬರುತ್ತೋ ಅನ್ನೋ ಗೊಂದಲವಿದೆ. ಹೀಗಿರುವಾಗ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ. ಆದರೆ ಒತ್ತಡವಿದ್ರೆ ಸಿಐಡಿಯಿಂದಲೂ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆ ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ ಸಿಒಡಿ ಆದೇಶ ಮಾಡಿದರು. ಸಿಐಡಿಯು ಕೂಡ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಸಿಐಡಿಯು ನ್ಯಾಯ ಕೊಡಬಲ್ಲದು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ನ್ಯಾಯ ಕೊಡಬಲ್ಲರು. ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ, ಒತ್ತಡಕ್ಕೊಳಗಾದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ, ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ. ಸತ್ಯ ಹೊರಬರಲೆಂದು ಸಿಐಡಿ ತನಿಖೆ ಎಂದ ಮಹದೇವಪ್ಪ. ನೀವು ಹೇಳಿದಷ್ಟು ಸಿಐಡಿ ಅವರು ಬರೆದು ಕೊಡ್ತಾರೆಂದ ಎಚ್ಡಿಕೆ. ಸಿಐಡಿ ತನಿಖೆಗೆ ಸಿಟಿ ರವಿ ಅಸಮಾಧಾನ ಹೊರಹಾಕ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೆರಳಿದ್ದಾರೆ. ಸತ್ಯ ಹೊರಬರಲಿ ಅಂತ ಸಿಐಡಿ ತನಿಖೆಗೆ ನೀಡಿದ್ದೇವೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಎಚ್ಡಿಕೆ ಸಿಐಡಿಗೆ ಕೊಟ್ಟು ಏನು ಪ್ರಯೋಜನ, ನೀವು ಹೇಳಿದ್ದನ್ನ ಅವರು ಬರೆದು ಕೊಡ್ತಾರೆ ಅಂತ ಗುಡುಗಿದ್ದಾರೆ. ಸಿಐಡಿಗೆ ವಹಿಸಿರೋದು ಸತ್ಯ ಹೊರಗೆ ಬರಲಿ ಅಂತಲ್ವಾ, ಈಗಲೂ ಬರ್ಬೋದು ಅಂದ್ರೆ ಏನು? ಆ ಸಿಐಡಿಗೆ ವಹಿಸಿರೋ ಉದ್ದೇಶನೇ ಇವೆಲ್ಲವೂ ತನಿಖೆ ಮುಖಾಂತರ ಗೊತ್ತಾಗುತ್ತಲ್ಲ. ಆಲ್ರೆಡಿ ಸಿಐಡಿಗೆ ಎನ್ಕ್ವೈರಿಗೆ ಹಾಕಿರೋದ್ರಿಂದ ಸತ್ಯತೆ ತಿಳಿತದೆ. ಸಿಐಡಿ ಪ್ರಕರಣ ಕೊಟ್ಬಿಟ್ಟು ಏನು ಮಾಡ್ತಾರೆ, ಇವರೇನು ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ ತಾನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾರೆ. ಪ್ರಕರಣ ವ್ಯಾಪ್ತಿ ಮೀರಿ ಹೋಗ್ತಾ ಇದೆ ಎಂದ ಅಶ್ವಥ್ ನಾರಾಯಣ್. ಯಾವ ತನಿಖೆಯಾದರೂ ಸತ್ಯ ಗೆಲ್ಲುತ್ತೆಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಇಲ್ಲಿ ನಮ್ಮ ಅಧಿಕಾರ, ಸದನದ ಅಧಿಕಾರವನ್ನ ಹಸ್ತಕ್ಷೇಪ ಮಾಡಲಿಕ್ಕೆ ಯಾವುದೇ ಒಂದು ಇಲಾಖೆ ಅಥವಾ ನ್ಯಾಯಾಲಯಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ವಿರುದ್ಧವಾಗಿ, ಅದರ ಕಾರ್ಯದ ವಿರುದ್ಧವಾಗಿ, ಅದರ ಅಧಿಕಾರದ, ಅದರ ವ್ಯಾಪ್ತಿಯ ವಿರುದ್ಧವಾಗಿ ನಾವೇ ಹೋದ್ರೆ ಬೇರೆ ವರ್ಟಿಕಲ್ಗಳು, ಬೇರೆ ಕಾರ್ಯಾಂಗಗಳು ಬಿಡ್ತಾರ? ಖಂಡಿತವಾಗ್ಲೂ ಏನು ಕಾನೂನು ಪ್ರಕಾರ ಏನಾಗುತ್ತೋ ಅದೆಲ್ಲ ಆಗ್ಲೇಬೇಕಲ್ಲ. ಏನು ಸತ್ಯಾಂಶ ಇದೆ, ಸುಳ್ಳಿಗೆ ಬಹಳಷ್ಟು ನಾಲ್ಗೆಗಳಿರ್ತವೆ. ಸತ್ಯಕ್ಕೇನು ಭಯ ಇಲ್ಲ, ನನಗೆ ನೆನಪಿಟ್ಕೊಂಡು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಸದನದೊಳಗಿನ ಘಟನೆ ಸಿಐಡಿಗೆ ಹೋಗಿಲ್ಲ ಎಂದ ಹೊರಟ್ಟಿ. ತನಿಖಾ ಗೊಂದಲ ಬಗ್ಗೆ ಪ್ರತಿಕ್ರಿಯಿಸಿರೋ ಸಭಾಪತಿ ಬಸವರಾಜ ಹೊರಟ್ಟಿ, ಸಿಐಡಿಯವರು ಸದನದೊಳಗೆ ನಡೆದ ವಿಚಾರದ ಬಗ್ಗೆ ತನಿಖೆ ನಡೆಸಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರೋ ದೂರಿನನ್ವಯ ತನಿಖೆ ಮಾಡ್ತಾರೆ. ನಮ್ಮನ್ನ ಸಿಐಡಿ ಪ್ರಶ್ನಿಸುವಂತಿಲ್ಲ ಎಂದಿದ್ದಾರೆ. ಆದರೆ ಸದನದೊಳಗೆ ನಡೆದಿದೆ ಅಂತ ರೆಫರೆನ್ಸ್ ಮಾಡಿರೋದ್ರಿಂದ ಪರಿಶೀಲನೆ ಮಾಡ್ತೀನಿ ಎಂದಿದ್ದಾರೆ. ಕೇಸ್ ಏನಾಗಿತ್ತಲ್ಲ, ನಮ್ಮ ವಿಧಾನ ಪರಿಷತ್ತಿನಲ್ಲಿ ಆದಂಥದ್ದು ಕೇಸಿನ ಮೇಲೆ ಸಿಒಡಿ ಕೊಟ್ಟಿಲ್ಲ. ಅವರು ಹೊರಗಡೆ ಏನು ಮಾಡಲ್ಲ, ಅದ್ರ ಮೇಲೆ ಸಿಒಡಿ ರೆಫರೆನ್ಸ್ ಹಾಕ್ಯಾರ. ಅವ್ರ ರೆಫರೆನ್ಸ್ ಆಗ ತಪ್ಪದು. ರೆಫರೆನ್ಸ್ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆ ಹಾಕಬಾರ್ದಾಗಿತ್ತು. ಅವರು ಕಂಪ್ಲೇಂಟ್ ಕೊಟ್ಟಾರಲ್ಲ, ಅವರು ಹೆಣ್ಣು ಮಗಳ ಬಗ್ಗೆಗೆ ಅನ್ಯಾಯ ಆಗುತ್ತೆ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಮೇಲೆ ಹೊಂಟಿದ್ದಾರೆ. ಅದನ್ನು ವೆರಿಫೈ ಮಾಡಾಕ್ತೀವಿ. ನಮ್ದಾಯ್ತು ಅದಾಯ್ತು ನೋಡ್ತೀವಿ. ನಮ್ದು ಇದನ್ನ ಹೇಳಿದ ಒಂದ್ಸರಿ ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ನೋಬಡಿ ಕ್ಯಾನ್ ಕ್ವಶನ್ ದಿಸ್ ರೂಲಿಂಗ್ ಸಭಾಪತಿ. ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ವಿ ಎಂದ ಕಮಿಷನರ್. ಇನ್ನು ಸಿಟಿ ರವಿ ರಾತ್ರಿ ಇಡೀ ಸುತ್ತಾಡಿಸಿದ ಪ್ರಕರಣ ಸಂಬಂಧ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಸ್ಪಷ್ಟನೆ ನೀಡಿದ್ದಾರೆ. ಸಿಟಿ ರವಿ ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ವಿ, ಕಾನೂನು ಸುವ್ಯವಸ್ಥೆ ಹದಗೆಡಬಾರದೆಂದು ಕ್ರಮ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಮಾಧ್ಯಮಗಳು ಇದ್ದಿದ್ರಿಂದಲೇ ಸುತ್ತಾಡಿಸಿದ್ವಿ ಅಂತ ಪ್ರಕಟಣೆಯಲ್ಲಿ ತಿಳಿಸುವ ಮೂಲಕ ಮಾಧ್ಯಮದವರ ಮೇಲೂ ಗೂಬೆ ಕೂರಿಸೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಟಿ ರವಿ, ಕಮಿಷನರ್ ಸುಳ್ಳು ಹೇಳ್ತಿದ್ದಾರೆ, ಸ್ಟೇಷನ್ನಲ್ಲಿ ಭದ್ರತೆ ಕೊಡಲು ಆಗದವರು ಬೀದಿಯಲ್ಲಿ ಕೊಡ್ತಾರಾ, ಇದೊಂದು ಮೂರ್ಖತನ ಅಂತ ಗುಡುಗಿದ್ದಾರೆ. ಕಮಿಷನರು ಸುಳ್ಳು ಹೇಳ್ತಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಶಾಸಕನಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗದೇ ಇದ್ದರೆ ಬೀದಿನಲ್ಲಿ ಸೆಕ್ಯೂರಿಟಿ ಸಿಗುತ್ತೆ ಅಂತ ಭಾವಿಸೋದೇ ಮೂರ್ಖತನ.
ಮೂರ್ಖರು ಮಾತ್ರ ಹಂಗೆ ಹೇಳೋಕ್ಕೆ ಸಾಧ್ಯ. ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ, ಅದು ಮಧ್ಯರಾತ್ರಿಯಲ್ಲಿ ಕೇವಲ 6 ಜನ ಪೊಲೀಸರು ನಮ್ಮ ಜೊತೆಗಿದ್ದವರು, 60 ಅಲ್ಲ, ಪೊಲೀಸ್ ವ್ಯಾನ್ ಇರಲಿಲ್ಲ. 6 ಜನ ಇದ್ದ ಕಡೆಗೆ ಯಾರಾದರೂ ಒಂದು 50-60 ಜನ ಬಂದು ಅಟ್ಯಾಕ್ ಮಾಡಿದರೆ 6 ಜನ ಏನು ಮಾಡ್ತಿದ್ರು? ಬೆಳಗಾವಿಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಇದೆ, DAR ಕೇಂದ್ರ ಇದೆ, ಖಾನಾಪುರ ಠಾಣೆ ಪಕ್ಕದಲ್ಲಿ ಪೊಲೀಸರ ತರಬೇತಿ ಕೇಂದ್ರ ಇದೆ. ಆ ಕೇಂದ್ರಗಳಿಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ್ದೇಕೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಈ ಮಧ್ಯೆ CT ರವಿ ಗಾಯದ ಬಗ್ಗೆ ವೈದ್ಯರ ವರದಿ ಬಹಿರಂಗಗೊಂಡಿದೆ. ತಲೆಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸರಳ ಬ್ಯಾಂಡೇಜ್ ಹಾಕಲಾಗಿದೆ. ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಗಾಯವಾಗಿತ್ತು ಅಂತ ವೈದ್ಯರು ವರದಿ ನೀಡಿದ್ದಾರೆ. CT ರವಿ ಫಿಟ್ ಆಗಿದ್ದಾರೆಂದು ವೈದ್ಯರ ವರದಿಯಲ್ಲಿದೆ. ಬ್ಯೂರೋ ರಿಪೋರ್ಟ್, TV9.